ಹಾಯ್ ಹಲೋ ಗೈಸ್, ಜೈ ಹಿಂದ್. ಎಲ್ಲರಿಗೂ ಕೂಡ ಏರ್ಫೋರ್ಸ್ ಅಂದರೆ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಒಂದು ಹೊಸ ರಿಕ್ರೂಟ್ಮೆಂಟನ್ನು ಬಿಡುಗಡೆಯನ್ನು ಮಾಡಿದಾರೆ. ಆ ರಿಕ್ರೂಟ್ಮೆಂಟ್ ಯಾವುದು ಅಂತ ಹೇಳಿ ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಆಗ್ತಾನೆ ಇರುತ್ತೆ. ಈ ವರ್ಷನೂ ಕೂಡ ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆ, ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು, ಓಕೆ, ಯಾವ ಏಜ್ ಅಂದರೆ ಯಾವ ಏಜಿನವರು ಅರ್ಜಿಗಳನ್ನ ಹಾಕ್ಬೋದು, ಓಕೆ, ಇದರಲ್ಲಿ ಎಕ್ಸಾಮ್ ಯಾವ ಥರ ಇರ್ತದ, ಇದು ಆಫ್ಲೈನ್ ಇದೆನಾ ಆನ್ಲೈನ್ ಇದೆನಾ, ಪ್ರತಿಯೊಂದು ಮಾಹಿತಿಯನ್ನ ಏರ್ಫೋರ್ಸ್ ನಲ್ಲಿ ನಾನ್ ಕಮಾಂಡೆಂಟ್ ಅಂತ ಹೇಳಿಸಿದ ಈ ಹುದ್ದೆಗಳನ್ನ ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಅನ್ನ ಮಾಡ್ತಾನೆ ಇರ್ತಾರೆ. ಓಕೆ, ಹೋದ ವರ್ಷನೂ ಕೂಡ ಕಾಲ್ಫಾರ್ಮ್ ಅನ್ನ ಮಾಡಿದ್ರು. ಇದನ್ನ ನೋಟಿಫಿಕೇಶನ್ ಆದ್ಮೇಲೆ ನೆಕ್ಸ್ಟ್ ಅರ್ಜಿಯನ್ನ ಯಾವ ತರ ಸಲ್ಲಿಸಬೇಕು, ನೆಕ್ಸ್ಟ್ ಇದ್ರ ಅಡ್ಮಿಟ್ ಕಾರ್ಡ್ ಯಾವಾಗ ಬಂದಿದೆ, ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡಿದ್ರು, ಪ್ರತಿಯೊಂದು ಅಪ್ಡೇಟ್ ಅನ್ನ ನಾನು ಕೊಟ್ಟಿದ್ದೆ. ಓಕೆ, ಇದಕ್ಕೆ ಯಾರೆಲ್ಲ ನೀವು ಅಪ್ಲೈ ಮಾಡಿದ್ರಿ ಬಿಟ್ಟಿದ್ರಿ ಗೊತ್ತಿಲ್ಲ. ಇಂಟೇಕ್ 02/2025 ಅಂತ ಹೇಳಿ ಈ 2025ರ ರಿಕ್ರೂಟ್ಮೆಂಟ್ ಅನ್ನ ಕಾಲ್ಫಾರ್ಮ್ ಮಾಡಿದಾರೆ. ಇದು ಮೊದಲಿಗೆ ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ ಇತ್ತು. ಏನಪ್ಪಾ ಅಂತಂದ್ರೆ ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆಯನ್ನ ಕರಿತಿದ್ರು. ಈಗ ಏನ್ ಮಾಡಿದಾರಪ್ಪ ಅಂತಂದ್ರೆ ಅಗ್ನಿವೀರ್ ಮಾಡಿದಾರೆ. ಇದನ್ನು ಕೂಡ ಅಗ್ನಿವೀರನ್ನ ಮಾಡಿದಾರ. ಈಗಾಗಲೇ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಆಫ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಇದು ಆಫ್ಲೈನ್ ಮುಖಾಂತರನೇ ಅರ್ಜಿಯನ್ನ ಹಾಕ್ಬೇಕಾಗತ್ತೆ. ಇದು ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು ಫೆಬ್ರವರಿ 24ಗೆ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತಾ. ಎಷ್ಟಪ್ಪ ಅಂತಂದ್ರೆ ಫೆಬ್ರವರಿ 2025ಗೆ ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಯಾರಾದ್ರೂ ಅರ್ಜಿಯನ್ನ ಹಾಕ್ಬೇಕು ಅನ್ಕೊಂಡಿದ್ರೆ ನಿಮ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಒಂದ್ಸಾರಿ ಕರೆಕ್ಟ್ ಆಗಿ ತಿಳಿದುಕೊಡ್ರಿ. ಇಲ್ಲಿ ಬಂದ್ಬಿಟ್ಟು ಎಷ್ಟು ಏಜ್ ಅಂದ್ರೆ ಎಷ್ಟು ಏಜಿನ ಹೊರಗಡೆ ಅಂತಂದ್ರೆ 3 ಜುಲೈ 2004ರಿಂದ ಹಿಡಿದು ಕರೆಕ್ಟ್ ಆಗಿ ಏಜ್ ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೊಡ್ರಿ. 3 ಜುಲೈ 2004ರಿಂದ ಹಿಡಿದು 3 ಜನವರಿ 2008 ಇಷ್ಟು ಏಜಿನ ಒಳಗಡೆ ಯಾರಾದ್ರೂ ನೀವು ಜನಿಸಿದ್ರೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅಂದ್ರೆ 17 ವರೆಯಿಂದ ಹಿಡಿದು 21 ಏಜಿನ ಹೊರಗಡೆ ಇದ್ದವರು ಮಾತ್ರ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅಗ್ನಿವೀರ್ ಯಾವ ತರ, ಏರ್ಫೋರ್ಸ್, ನೇವಿ, ಆರ್ಮಿ ಯಾವ ತರ ನಿಮ್ಮ ಏಜ್ ಕ್ಯಾಲ್ಕುಲೇಟ್ ಮಾಡಿದಾರ, ಇಲ್ಲಿ ಕೂಡ ಅದೇ ತರನಾಗಿ ಏಜ್ ಕ್ಯಾಲ್ಕುಲೇಟ್ ಅನ್ನ ಮಾಡಿದಾರ. ನೆಕ್ಸ್ಟ್ ಇದಕ್ಕೆ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತೆ, ಓಕೆ, ಇದರ ಅರ್ಹತೆ ಏನು, ಜಸ್ಟ್ ನೀವು 10th ಪಾಸ್ ಆಗಿದ್ರೆ ಸಾಕು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಏನಪ್ಪಾ ಅಂದ್ರೆ 10ನೇ ತರಗತಿ ಮುಗಿಸಿದ್ರೆ ನೀವೇನಾದ್ರೂ ಯಾವುದೇ ಒಂದೊಂದು ಹೈಯೆಸ್ಟ್ ಕ್ವಾಲಿಫಿಕೇಶನ್ ಇಲ್ಲ ಸರ್, ನಾನು ಈಗ ಜಸ್ಟ್ 10th ಮುಗಿಸಿ PUC ಅಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ ಅಂತ ಅನ್ನೋರು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಹೈಟ್ ಏನಿರ್ತದ, ಹೈಟ್ ಬಹಳಷ್ಟು ಕಡಿಮೆ ಇರ್ತದ. ಹೈಟ್ ಬಂದ್ಬಿಟ್ಟು 152 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು. ಎಷ್ಟಪ್ಪ ಅಂತಂದ್ರೆ 152 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು. ಚೆಸ್ಟ್ ಅಂಕಿ ನಾರ್ಮಲಿ ಎಷ್ಟು ಇರುತ್ತಲ್ಲ ಅದನ್ನ ಎಕ್ಸ್ಪಾಂಡೆಡ್ ಅನ್ನ 5 ಸೆಂಟಿಮೀಟರ್ ಎಕ್ಸ್ಪಾಂಡೆಡ್ ಅನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದರಲ್ಲಿ ಯಾವುದೇ ತರನಾದಂತ ಟ್ಯಾಟೋ ಇರಬಾರ್ದು. ಯಾಕಂದ್ರೆ ನೀವು ಅಷ್ಟು ಆಲ್ಮೋಸ್ಟ್ ಅಲ್ಲ, ಯಾಕಂದ್ರೆ ಜಾತ್ರೆಯಲ್ಲಿ ಅಂತಲಿಂತಲ್ಲಿ ಹೋದಾಗ ನೀವು ಟ್ಯಾಟೋವನ್ನ ಹಾಕ್ಸಿರ್ತೀರಿ. ಆ ಟ್ಯಾಟೋ ಏನಾದ್ರು ಹಾಕ್ಸಿದ್ರಪ್ಪ ಅಂತಂದ್ರೆ ಇದರಲ್ಲಿ ನಡೆಯೋದಿಲ್ಲ. ಇಲ್ಲಿ ಬಂದ್ಬಿಟ್ಟು ಪ್ಲೇಸ್ ಎಲ್ಲೆಲ್ಲಿ ಇದಾವೆ, ನಮ್ಮ ಬೆಂಗಳೂರಲ್ಲಿ ಕೂಡ ಇದಾವೆ, ನ್ಯೂ ಡೆಲ್ಲಿ ಇದೆ, ನೆಕ್ಸ್ಟ್ ಅದೇ ತರನಾಗಿ ಪುಣೆ ಇದೆ, ಥಾಣೆ ಇದೆ, ಜೋಧ್ಪುರ್ ಇದೆ, ನೆಕ್ಸ್ಟ್ ಅದೇ ತರನಾಗಿ ಬೇರೆ ಬೇರೆ ಬೆಂಗಳೂರಲ್ಲಿ ಸಾಕಷ್ಟು ಸೆಂಟರ್ಗಳಿದಾವೆ. ಇದರಲ್ಲಿ ಪ್ರತಿಯೊಂದು ಬೆಂಗಳೂರಲ್ಲಿ ಏರ್ಫೋರ್ಸ್ ಸೆಂಟರ್ಗಳು ಎಷ್ಟಿದಾವಲ್ಲ ಅಷ್ಟು ಸೆಂಟರ್ಗೆ ಇಲ್ಲಿ ವೇಕೆನ್ಸೀಸ್ಗಳನ್ನ ಕೊಟ್ಟಿದ್ದಾರೆ. ಒಂದ್ಸರಿ ವೇಕೆನ್ಸೀಸ್ಗಳನ್ನ ಹಾಸ್ಪಿಟಲಿಟಿ ಅವು ಪೋಸ್ಟ್ ನೇಮ್ಗಳೇನಿದಾವಪ್ಪ ಅಂದ್ರೆ ಹೌಸ್ ಕೀಪಿಂಗು, ಹಾಸ್ಪಿಟಲಿಟಿ ಅಂಡ್ ಹೌಸ್ ಕೀಪಿಂಗು, ನೆಕ್ಸ್ಟ್ ಅದೇ ತರನಾಗಿ ಟೋಟಲಿ ಹೌಸ್ ಕೀಪಿಂಗ್ ಜಾಸ್ತಿ ಇದಾವೆ. ಹೌಸ್ ಕೀಪಿಂಗ್ ಮತ್ತು ಹಾಸ್ಪಿಟಲಿಟಿ, ಹೌಸ್ ಕೀಪಿಂಗ್ ಹಾಸ್ಪಿಟಲಿಟಿ ಈ ವೇಕೆನ್ಸೀಸ್ಗಳನ್ನ ಜಾಸ್ತಿ ಕರೆದಾರ. ಪ್ರತಿಯೊಬ್ರು ಕೂಡ ನೀವು 10th ಮುಗಿದವರು ಕೂಡ ಇದಕ್ಕೆ ಅರ್ಜಿಗಳನ್ನ ಹಾಕೋಕೆ ಅವಕಾಶ ಇರ್ತದ. ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಹಾಕೊಡ್ರಿ. ಆ ಫಾರ್ಮ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಅದನ್ನು ಕೂಡ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಒಂದ್ಸಾರಿ ಕರೆಕ್ಟ್ ಆಗಿ ಈ ನೋಟಿಫಿಕೇಶನ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ತಿಳಿದುಕೊಡ್ರಿ. ಓಕೆ, ಇದು ಸೇಮ್ ಇಂಡಿಯನ್ ಆರ್ಮಿ, ಏರ್ಫೋರ್ಸ್, ನೇವಿದಲ್ಲಿ ಯಾವ ತರ ಸ್ಯಾಲರಿಯನ್ನು ಕೊಡ್ತಾರಲ್ಲ ಇಲ್ಲಿ ಕೂಡ 4 ವರ್ಷದವರೆಗೆ ಅಷ್ಟು ಸ್ಯಾಲರಿಯನ್ನು ಕೊಟ್ಟು ನಿಮ್ಗೆ ಉಳಿದ ಅಮೌಂಟ್ ಏನು ಯಾವ ತರ ಕೊಡ್ತೀನಿ ಅಂತ ಇದ್ದಾರಲ್ಲ ಅಷ್ಟು ನಿಮ್ಗೆ ಅಮೌಂಟ್ ಅನ್ನ ಕೊಟ್ಬಿಟ್ಟು ವಾಪಸ್ ಕಳಿಸುವಂತ ಚಾನ್ಸಸ್ ಇರುತ್ತೆ. 30% ಇದ್ದಿದ್ದನ್ನ 50% ನಾವು ಪರ್ಮನೆಂಟ್ ಅನ್ನ ಮಾಡ್ಕೊಳ್ತೀವಿ ಅಂತ ಹೇಳಿ ಏನ್ ಕೊಟ್ಟಿದಾರಲ್ಲ ಇಲ್ಲಿ ಕೂಡ ಆ ತರ ನಿಮ್ಗೆ ಪರ್ಮನೆಂಟ್ ಅನ್ನ ಮಾಡ್ಕೊಳ್ಳೋಕೆ ಚಾನ್ಸಸ್ ಕೂಡ ಇದರಲ್ಲಿ ಇರ್ತದ. ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ಬರಿಗೆ ಬೆಟರ್. ನೀವೇನು ಅಗ್ನಿವೀರ್ ಟ್ರೈ ಮಾಡಕತ್ತಿರಲ್ಲ ಇದರಲ್ಲಿ ಕೂಡ ಟ್ರೈ ಮಾಡೋದು ಬೆಸ್ಟ್. ಇಲ್ಲಿ ಸಬ್ಜೆಕ್ಟ್ ಬಂದ್ಬಿಟ್ಟು ಮಾರ್ಕ್ಸ್, ಎಷ್ಟು ಮಾರ್ಕ್ಸಿನ ಎಕ್ಸಾಮ್ ಇರುತ್ತಪ್ಪ ಅಂತಂದ್ರೆ ಕೇವಲ 20 ಮಾರ್ಕ್ಸಿನ ಎಕ್ಸಾಮ್ ಇರುತ್ತೆ. ಎಷ್ಟಪ್ಪ ಅಂದ್ರೆ 20 ಮಾರ್ಕ್ಸ್ ಮಾತ್ರ ಎಕ್ಸಾಮ್ ಇರುತ್ತೆ. ಅದು ಏನೇನಪ್ಪ ಅಂದ್ರೆ ಜನರಲ್ ಇಂಗ್ಲಿಷ್ ಅಂತ ಇರುತ್ತೆ. ಜನರಲ್ ಇಂಗ್ಲಿಷ್ ಅಂತ ಹೇಳಿ 10 ಕ್ವಶನ್ಸ್ಗಳು ಇರ್ತಾವೆ. ನೆಕ್ಸ್ಟ್ ಜನರಲ್ ನಾಲೆಜ್ ಅಂತ ಹೇಳಿ 10 ಕ್ವಶನ್ಸ್ಗಳು, ಟೋಟಲ್ 20 ಕ್ವಶನ್ಸ್ಗಳು ನಿಮ್ಗೆ ಎಕ್ಸಾಮ್ಗೆ ಕೇಳ್ತಾರೆ. ಇಷ್ಟನ್ನ ನೀವು ಮಾತ್ರ ಬರಿಬೇಕಾಗುತ್ತೆ. ನೆಕ್ಸ್ಟ್ ಅದೇ ತರನಾಗಿ
ಫಿಸಿಕಲ್ ಫಿಟ್ನೆಸ್ ಬಗ್ಗೆ ನಾನು ತಿಳಿಸ್ಕೊಟ್ಟೆ ನಿಮ್ಗೆ. 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟಪ್ಪ ಅಂತಂದ್ರೆ 1600 ಮೀಟರ್ ರನ್ನಿಂಗ್ ಅನ್ನ ನೀವು 6:30 ಸೆಕೆಂಡ್ನಲ್ಲಿ ಕವರ್ ಮಾಡ್ಕೊಳ್ಬೇಕು. ಎಷ್ಟಪ್ಪ ಅಂದ್ರೆ 1600 ಮೀಟರ್ ಅನ್ನ 6:30 ಸೆಕೆಂಡ್ ಅಲ್ಲಿ ನೀವು ಕವರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪುಷಪ್ ಇರುತ್ತೆ, ಸಿಟಪ್ ಇರುತ್ತೆ, ಸ್ಕ್ವಾಟ್ಸ್ ಇರುತ್ತೆ. ಇವೆಲ್ಲ ಒಂದೊಂದು ನಿಮಿಷ ಟೈಮಿಂಗ್ ಇರುತ್ತೆ. ಒಂದೊಂದು ನಿಮಿಷ ಟೈಮಿಂಗ್ ದಲ್ಲಿ ನೀವು ಪ್ರತಿಯೊಬ್ರು ಕೂಡ ಆಲ್ಮೋಸ್ಟ್ ಇವನ್ನೆಲ್ಲ ಫಾಸ್ಟ್ ಮಾಡ್ಕೊಳ್ತೀರಿ. ಬಟ್ ಅರ್ಜಿಯನ್ನ ಹಾಕುವಾಗ ನಿಮ್ಮ ಅಡ್ಮಿಟ್ ಕಾರ್ಡ್ ವಾಪಸ್ ಬರ್ಬೇಕಪ್ಪ ಅಂತಂದ್ರೆ ಸೊ ನೀವು ಯಾವ ತರ ಹಾಕ್ತೀರಿ ಅನ್ನೋದು ಅದು ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್ ಆಗಿ ಅರ್ಜಿಗಳನ್ನ ಕೊಡ್ರಿ. ಮೆಡಿಕಲ್ ಆಯ್ತು, ಮೆಡಿಕಲ್ ಯಾವ ತರ ಡಿಫೆನ್ಸ್ ನಲ್ಲಿ ಯಾವ ತರ ಚೆಕ್ ಮಾಡ್ತಾರಲ್ಲ ಅದೇ ತರನಾಗಿ ಇಲ್ಲಿ ಕೂಡ ಮೆಡಿಕಲ್ ಅನ್ನ ಚೆಕ್ ಅನ್ನ ಮಾಡ್ತಾರ. ಎಕ್ಸಾಮ್ ಬಂದ್ಬಿಟ್ಟು ಇಂಗ್ಲಿಷ್ ಅಂಡ್ ಹಿಂದಿ ಲ್ಯಾಂಗ್ವೇಜ್ ನಲ್ಲಿ ಮಾತ್ರ ಇರುತ್ತೆ. ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಎಕ್ಸಾಮ್ ಇರುತ್ತೆ. ನೀವು ಅನ್ಕೊಂಡಿರೋ ಹಾಗೆ ಕನ್ನಡದಲ್ಲಿ ಎಕ್ಸಾಮ್ ಇರೋದೇ ಇಲ್ಲ. ಓಕೆ, ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಇದ್ರ ಫಾರ್ಮ್ ಬೇಕಾಗಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. HJ ಪ್ಯಾರಾಮಿಲಿಟರಿ ಅಂತ ಹೇಳ್ಕಿಸಿಂದ ಆ ಟೆಲಿಗ್ರಾಮ್ ದಲ್ಲಿ ಹೋದ್ರಿಯಪ್ಪ ಅಂದ್ರೆ ನಿಮ್ಗೆ ಇದು ಅಪ್ಲಿಕೇಶನ್ ನೋಟಿಫಿಕೇಶನ್ ಆಫಿಷಿಯಲ್ ನೋಟಿಫಿಕೇಶನ್ ಫಾರ್ಮ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಅದ್ರ ಜೊತೆಗೆ ನೀವು ಅಪ್ಲೈ ಮಾಡಬೇಕಾಗಿದ್ರೆ ಆಫ್ಲೈನ್ ಫಾರ್ಮ್ ಏನಿದೆಯಲ್ಲ ಆ ಫಾರ್ಮ್ ಕೂಡ ನಾನು ಅದರಲ್ಲಿ ಸೇರನ್ನ ಮಾಡಿರ್ತೀನಿ. ಪ್ರತಿಯೊಬ್ರು ಕೂಡ ಹೋಗಿ ಚೆಕ್ ಮಾಡ್ಕೊಂಡ್ಬಿಟ್ಟು ಸೊ ನಿಮ್ಗೆ ಏನಾದ್ರು ಇನ್ನಷ್ಟು ಡೌಟ್ಸ್ ಗಳಿದ್ರೆ ಇದರಲ್ಲಿ ನಾನು ಆಫ್ಲೈನ್ ಫಾರ್ಮ್ ಅನ್ನ ಒಂದು ಫಿಲ್ಅಪ್ ಮಾಡಿಬಿಟ್ಟು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಓಕೆ, ಆದಷ್ಟು ಬೇಗನೆ ನನ್ಗೆ ಟೈಮ್ ಸಿಕ್ಕರೆ ನೀವು ಯಾವ ತರ ಫಿಲ್ಅಪ್ ಮಾಡಬೇಕು, ಯಾವ ತರ ಎನ್ವಲಪ್ ಅನ್ನ ತಗೊಂಡು ಎನ್ವಲಪ್ ನಲ್ಲಿ ಯಾವ ತರ ಹಾಕಬೇಕು, ಯಾವ ತರ ಫೋಟೋಸ್ ಗಳನ್ನ ಹಚ್ಚಬೇಕು, ಎಷ್ಟು ಸ್ಟ್ಯಾಂಪ್ ಅನ್ನ ಹಚ್ಚಬೇಕು, ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಯಾರು ಕೂಡ ಇದರಲ್ಲಿ ಡೌಟ್ ಅನ್ನ ಇಟ್ಕೊಳ್ಳಕ್ ಹೋಗ್ಬೇಡ್ರಿ. ಒಂದ್ಸರಿ ನೀವು ನೋಟಿಫಿಕೇಶನ್ ಅನ್ನ ಓದಿದ್ರೆ ಮೊದಲ ನೀವು ಹಾಕೋದು ಬಿಡೋದು ಯಾವ ಸೆಂಟರ್ಗೆ ಹಾಕ್ತೀರಿ, ಎಲ್ಲಿ ಏನು ಅಂತ ಹೇಳಿ ಒಂದ್ಸರಿ ವೆಬ್ಸೈಟ್ ನಲ್ಲಿ ನೋಟ್ ಮಾಡಿ ಇಟ್ಕೊಳ್ರಿ. ನಾನು ಕೇವಲ ಇನ್ನು 2 days ನಲ್ಲಿ ನಿಮ್ಗೆ ಯಾವ ತರ ಹಾಕ್ಬೇಕು ಅನ್ನೋದು ಮಾಹಿತಿನ ನಾನು ನಿಮ್ಗೆ 100% ತಿಳಿಸ್ಕೊಡ್ತೀನಿ. ಓಕೆ, ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡ್ತಾ ಇದ್ರಪ್ಪ ಅಂದ್ರೆ ಫಸ್ಟ್ ಟೈಮ್ ನೀವು ಏನಾದ್ರು ವಿಸಿಟ್ ಕೊಟ್ಟಿದ್ರಪ್ಪ ಅಂದ್ರೆ ನೀವೇನಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಯಾವುದೇ ಒಂದು ನೀವು ಜಾಬ್ಗೆ ತಯಾರಿಯನ್ನ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಪ್ರತಿ ಒಂದು ನೋಟಿಫಿಕೇಶನ್ ಆಯ್ತು, ಎಕ್ಸಾಮ್ ಸಿಲೆಬಸ್ ಆಯ್ತು, ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಆಯ್ತು, ಫೈನಲ್ ರಿಸಲ್ಟ್ ಆಯ್ತು, ಪ್ರತಿಯೊಂದು ಅಪ್ಡೇಟ್ ಅನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ 99% ನೀವು ಯಾವುದೇ ಒಂದು ವೆಬ್ಸೈಟ್ ಗೆ ಹೋಗಿ ಸರ್ಚ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಎಲ್ಲ ಅವೈಲೇಬಲ್ ಮಟೀರಿಯಲ್ಸ್ ಗಳು ನಮ್ಮ ಹತ್ರ ಸಿಗ್ತಾನೆ ಇರ್ತಾವೆ. ನೀವೇನಾದ್ರೂ ಓಕೆ ನಾನು ಆರ್ಮಿ, ನೇವಿ, ಏರ್ ಫೋರ್ಸ್, SSGD, MTS, RRB ಅಲ್ಲಿ ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ನಲ್ಲಿ ನೀವು ತಯಾರಿಯನ್ನ ಮಾಡ್ತಾ ಇದೀರಿ ಅಂತಂದ್ರೆ ಸೊ ನಾನು ಖಾಲಿ ಕುತ್ಕೊಂಡಿದ್ದೀನಿ ಸರ್, ನಾನು ಯಾವ್ದಾದ್ರು ಬೆಸ್ಟ್ ಕೋಚಿಂಗ್ ಅನ್ನ ತಗೊಂಡ್ಬಿಟ್ಟು ನಾನು ಜಾಬಿಗೆ ಆಲ್ಮೋಸ್ಟ್ ಆಲ್ ಪ್ರಯತ್ನವನ್ನ ಮಾಡ್ತಾ ಇದೀನಿ ಅಂತ ನಿಮ್ದೇನಾದ್ರೂ ಕನಸಿತ್ತಪ್ಪ ಅಂದ್ರೆ ನಿಮ್ಗೋಸ್ಕರನೇ ಬಡ ವಿದ್ಯಾರ್ಥಿಗಳಿಗೆ ಎಲ್ಲ ನಮ್ಮ ಹಳ್ಳಿ ಜನಗಳಿಗೆ ಯೂಸ್ ಆಗಲಿ, ಕನ್ನಡದಲ್ಲೇ ಬೋಧನೆ ಮತ್ತು ಇಂಗ್ಲಿಷ್ ನಲ್ಲಿ ಬೋಧನೆ ಯೂಸ್ ಅನ್ನ ತಗೊಂಡ್ಬಿಟ್ಟು ತಿಳಿದುಕೊಂಡು ಎಕ್ಸಾಮ್ ಅನ್ನ ಯಾವ ತರ ಫೇಸ್ ಮಾಡಬೇಕು, ಫಿಸಿಕಲ್ ಯಾವ ತರ ಫೇಸ್ ಮಾಡ್ಕೊಳ್ಬೇಕು, ಮೆಡಿಕಲ್ ಯಾವ ತರ ಇರ್ತದ ಅದನ್ನ ನುರಿತ ಶಿಕ್ಷಕರಿಂದನೇ ನಾವು HJ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ನವನಗರ ಬಾಗಲಕೋಟದಲ್ಲಿ ನಿಮ್ಗೆ ಕೋಚಿಂಗ್ ಸೆಂಟರ್ ಅನ್ನ ಓಪನ್ ಮಾಡಿದೀವಿ. ಇದೇ ತಿಂಗಳ ಬರುವ ಫೆಬ್ರವರಿ ನಂತರ ನಿಮ್ಗೆ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಯಾರಾದ್ರೂ ನೀವು ಅಡ್ಮಿಷನ್ ಅನ್ನ ಮಾಡ್ಕೊಳ್ಬೇಕಪ್ಪ ಅಂತ ಅನ್ಕೊಂಡಿದ್ರೆ ಅಗ್ನಿವೀರಿಗೆ ತಯಾರಿಯನ್ನ ಮಾಡ್ತಾ ಇದ್ರಿಪ್ಪ ಅಂದ್ರೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಂಡ್ಬಿಟ್ಟು ಅಡ್ಮಿಷನ್ ಅನ್ನ ಮಾಡ್ಕೊಡ್ರಿ. ಪ್ರತಿಯೊಂದು ನಿಮ್ಗೆ ಎಕ್ಸಾಮ್ ಆಯ್ತು, ಯಾವ ತರ ಆನ್ಲೈನ್ ಟೆಸ್ಟ್ ಅನ್ನ ನಡೆಸ್ತಾರ, ಫಿಸಿಕಲ್ ಯಾವ ತರ ಕಂಡಕ್ಟ್ ಮಾಡ್ತಾರ, ನಿಮ್ಗೆ ರ್ಯಾಲಿ ಕೂಡ ಕಂಡಕ್ಟ್ ಅನ್ನ ಮಾಡ್ತೀವಿ. ನೆಕ್ಸ್ಟ್ ಅದೇ ತರನಾಗಿ ಆನ್ಲೈನ್ ಟೆಸ್ಟ್ ಕೂಡ ಆಯ್ತು, ವೀಕ್ಲಿ ಆಯ್ತು. ನೀವು ಯಾವುದೇ ಒಂದು ಚಾಪ್ಟರ್ ನಲ್ಲಿ ಸ್ಟಡಿ ಮಾಡಿದ್ರಪ್ಪ ಅಂದ್ರೆ ಆ ಎಕ್ಸಾಮ್ ಅನ್ನ ಆ ಚಾಪ್ಟರ್ ನಲ್ಲಿ ಯಾವ ತರದ ಕ್ವಶನ್ಸ್ ಗಳು ಬರ್ತಾವೆ, ಯಾವ ತರ ನಾವು ಸ್ಟಡಿಯನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಪ್ರತಿಯೊಂದು ಫಿನ್ ಟು ಫಿನ್ ಒಬ್ಬರನ್ನ ಕೇರ್ ಮಾಡಿಬಿಟ್ಟು ಟೀಚರ್ಸ್ ಗಳು ನಿಮ್ಮನ್ನ ಕೇರ್ ಮಾಡೋಕೆ ನಾವು ಕೋಚಿಂಗ್ ಗಳನ್ನ ಓಪನ್ ಮಾಡಿದ್ವಿ. ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಡ್ರಿ. ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡ್ಕೊಡ್ರಿ, ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆ ಈ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಶನ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದೆ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.